26-27ನೇ ಸಾಲಿನ ಬಜೆಟ್ ಮಂಡನೆಯ ಪೂರ್ವದಲ್ಲಿ ವಿಕಲಚೇತನರನ್ನು ಕಡೆಗಣಿಸುವ ಸಲುವಾಗಿ ನಾವು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ವಿಕಲಚೇತನರ ಹಕ್ಕುಗಳ ಒತ್ತಾಯಕ್ಕಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದರ ನೇತೃತ್ವವನ್ನು ವಹಿಸಿಕೊಂಡಂಥ ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟ ಹಾಗೂ ರಾಜ್ಯದ ಎಲ್ಲ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಒಂದು ವಿಶೇಷವಾಗಿ ಅನಿರ್ದಿಷ್ಟ ಅವಧಿ ಹೋರಾಟವನ್ನು ಹಮ್ಮಿಕೊಂಡಿದ್ದು, ಆದ ಕಾರಣ ನಮ್ಮ ಬಾಗಲಕೋಟೆ ಜಿಲ್ಲೆಯ ವಿಕಲಚೇತನರು ಎಲ್ಲರೂ ಹೆಚ್ಚಿನ ಸಂಖ್ಯೆ ಯಾವತ್ತೂ ನಮ್ಮ ಜಿಲ್ಲೆಯ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಕೈ ಮುಗಿದು ಕೇಳಿಕೊಳ್ಳುತ್ತಾ, ಈ ನಮ್ಮ ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟ ಮತ್ತು ರಾಜ್ಯದ ವಿವಿಧ ವಿಕಲಚೇತನರ ಸಲುವಾಗಿ ಶ್ರಮಿಸುತ್ತಿರುವ ಎಲ್ಲ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ನಾವು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಅಂಗವಿಕಲರ ಹೋರಾಟಗಳನ್ನು ನಾವು ಬೇಡಿಕೆಗಳ ಕುರಿತು ಒಂದು ಹೋರಾಟ ಹಾಕಿಕೊಂಡಿರ್ತೇವೆ. ಈ ಒಂದು ಹೋರಾಟಕ್ಕೆ ಒಂದು ಇತಿಹಾಸದಲ್ಲಿಯೇ ಯಾರೂ ಮಾಡದಂಥ ಒಂದು ಸಂಘಟನೆ ಆಗಿರುವಂತಹ ಅಂಗವಿಕಲರ ಒಕ್ಕೂಟ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟ ಬೆಂಗಳೂರು ಹಾಗೂ ರಾಜ್ಯದ ವಿಕಲಚೇತನ ಪರವಾಗಿ ಸೇವೆ చేయತಕ್ಕಂಥ ವಿವಿಧ ಸಂಘ ಸಂಸ್ಥೆಗಳಾಗಿರ್ಬೋದು, ಸಂಘಟನೆಗಳಾಗಿರ್ಬೋದು, ಇವರ ಒಂದು ಆಶ್ರಯದಲ್ಲಿ ಇದೇ ದಿನಾಂಕ 19ರಿಂದ ನಮ್ಮ ಬಸವ ಕಲ್ಯಾಣದಿಂದ ಒಂದು ನಮ್ಮ ವಿಕಲಚೇತನ ಬೈಕ್ ಜಾಥಾ ಬಂದು ತುಮಕೂರಿಗೆ ತಲುಪತಕ್ಕಂಥದ್ದು. ಹಾಗೆಯೇ 20ನೇ ತಾರೀಕು ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟ ಹಾಗೂ ರಾಜ್ಯದಲ್ಲಿ ವಿಕಲಚೇತನರಿಗಾಗಿ ಶ್ರಮಿಸುತ್ತಿರುವಂತಹ ಎಲ್ಲ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ರಣಕಹಳೆ ವಿಶೇಷಚೇತನರ ಸಾರ್ವಭೌಮತ್ವಕ್ಕಾಗಿ ರಾಜಕೀಯ ಸಮರ, ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟ ವಿಶೇಷಚೇತನರ ನಡೆ ರಾಜಕೀಯ ಕಡೆ ಐತಿಹಾಸಿಕ ಅಭಿಯಾನವು ಬೈಕ್ ರ್ಯಾಲಿ ಮೂಲಕ ವಿವಿಧ ಬೇಡಿಕೆಗಳಿಗೆ ಈಡೇರಿಸುವಂತೆ ಒತ್ತಾಯಿಸಿ ಬೆಂಗಳೂರು ಚಲೋವನ್ನು ಇಟ್ಟುಕೊಂಡಿದ್ದೀವಿ. ಈ ಬೆಂಗಳೂರು ಚಲೋವನ್ನು ಬೈಕ್ ಜಾಥಾ 2 ಹಂತದಲ್ಲಿ ಪ್ರಾರಂಭ ಆಗ್ತಾ ಇದೆ. ಒಂದನೇದ್ದು ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟ ರಾಜ್ಯದ ವಿಶೇಷ ಚೇತನ ಪರವಾಗಿ ಧ್ವನಿ ಎತ್ತುವ ಎಲ್ಲ ಒಕ್ಕೂಟಗಳ ಸಂಘ ಸಂಸ್ಥೆ ಹಾಗೂ ಪ್ರಗತಿಪರ ಚಿಂತಕರ ಸಹಯೋಗದಲ್ಲಿ ಇವತ್ತು ಒಂದು ನಮ್ಮ ವಿಕಲಚೇತನರು ಎಲ್ಲ ನಮ್ಮ ಜಿಲ್ಲೆ ಮೂಲೆಗಳಿಂದ ಜಿಲ್ಲೆಗಳಿಂದ ತಾಲೂಕುಗಳಿಂದ ಇದೊಂದು ನಮ್ಮ ಕರು ಅವರನ್ನು ಇವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಮೊದಲನೇದಾಗಿ 19/2/2026